ಶುಭೋದಯ. ಸತ್ಯ ಮತ್ತು ಅಹಿಂಸೆಯ ಮಂತ್ರವಾಗಿದ್ದ ಮಹಾನ್ ಚೇತನ ನಮ್ಮ ಗಾಂಧೀಜಿಯವರು ಗುಂಡೇಟಿಗೆ ಬಲಿಯಾದ ದಿನವಿದು. ದೇಶದ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಇಂದಿಗೂ ಅವರು ಜೀವಂತವಾಗಿದ್ದಾರೆ ಎಂದು ಹೇಳುತ್ತಾ, ನನ್ನ ಹೆಸರು ದಾಂಧಿಯಸ್ರಿ. ನಾನು 7ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಈ ಹುತಾತ್ಮ ದಿನದಂದು ಹಿಂಸಾತ್ಮಕ ಜಗತ್ತಿಗೆ ಅಹಿಂಸೆಯ ಪಾಠ ಕಲಿಸಿದ ಮಹಾತ್ಮ ಗಾಂಧಿಯವರಿಗೆ ನಮನ ಸಲ್ಲಿಸುತ್ತಾ, ನಾನು ಇಂದು ಗಾಂಧೀಜಿಯವರ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಜನವರಿ 30, 1948ರಂದು ಈ ಭವ್ಯ ಭಾರತದ ರಾಷ್ಟ್ರಪಿತರೆನಿಸಿಕೊಂಡ ಮಹಾತ್ಮ ಗಾಂಧಿಯವರು ಮರಣ ಹೊಂದಿದ ದಿನ. ಈ ದಿನವನ್ನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಗಾಂಧೀಜಿಯವರಿಗಷ್ಟೇ ಅಲ್ಲದೆ ಅವರಂತೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟ ವೀರರಿಗೆ, ಶೂರರಿಗೂ ಕೂಡ ಈ ದಿನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಗಾಂಧೀಜಿಯವರು ವಿಶ್ವಾದ್ಯಂತ ಮಹಾತ್ಮ ಗಾಂಧಿ ಎಂದೇ ಚಿರಪರಿಚಿತರು. ಗಾಂಧಿಯವರಿಗೆ ಮೊಟ್ಟ ಮೊದಲು ಮಹಾತ್ಮ ಎಂದು ಬಿರುದು ನೀಡಿದವರು ರವೀಂದ್ರನಾಥ ಟ್ಯಾಗೋರ್. ಅಷ್ಟೇ ಅಲ್ಲದೆ ಗಾಂಧೀಜಿಯವರಿಗೆ ಬಾಪು ಎಂದು ಕೂಡ ಕರೆಯುತ್ತಾರೆ. ಬಾಪು ಎಂದರೆ ತಂದೆ ಎಂದರ್ಥ. ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದರು. ಭಾರತದಲ್ಲಿ ಅವರನ್ನು ರಾಷ್ಟ್ರಪಿತ ಎಂದು ಅಧಿಕೃತವಾಗಿ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಎಂಬ ಸ್ಮರಣೀಯ ದಿನವನ್ನಾಗಿಸಿ ರಾಷ್ಟ್ರೀಯ ರಜೆಯ ದಿನ ಎಂದು ಘೋಷಿಸಲಾಗುತ್ತದೆ. ಮತ್ತು ವಿಶ್ವಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ. ಗಾಂಧೀಜಿಯವರು 2 ಅಕ್ಟೋಬರ್ 1869ರಂದು ಗುಜರಾತ್ ರಾಜ್ಯದ ಕರಾವಳಿ ಪಟ್ಟಣದ ಪೋರಬಂದರಿನಲ್ಲಿ ಜನಿಸಿದರು. ಅವರ ತಂದೆ ಕರ್ಮಚಂದ ಗಾಂಧಿ ಮತ್ತು ತಾಯಿ ಪುತಳಿಬಾಯಿ ಗಾಂಧಿ. ಗಾಂಧಿಯವರ ತಂದೆ ಪೋರಬಂದರ್ ರಾಜ್ಯದ ದಿವಾನರಾಗಿದ್ದರು. ಗಾಂಧೀಜಿಯವರು ಮೇ 1883ರಲ್ಲಿ ಆ ಪ್ರಾಂತ್ಯದಲ್ಲಿದ್ದ ಪದ್ಧತಿಯಂತೆ ಬಾಲ್ಯ ವಿವಾಹದ ಸಮಾರಂಭದಲ್ಲಿ 13 ವರ್ಷದ ಗಾಂಧಿಯವರು 14 ವರ್ಷದ ಕಸ್ತೂರಬಾಯಿಯವರೊಂದಿಗೆ ಮದುವೆಯಾದರು. ಸತ್ಯದ ಪರಿಶೋಧನೆ ಎಂಬ ವಿಸ್ತೃತ ಉದ್ದೇಶಕ್ಕಾಗಿ ಗಾಂಧಿಯವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಇವರು ತಮ್ಮ ಜೀವನದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಹಳ ತ್ಯಾಗ ಮತ್ತು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಕೆಲವು ಉದಾಹರಣೆಗಳೆಂದರೆ ಸತ್ಯಾಗ್ರಹದ ಪರಿಕಲ್ಪನೆ. ಸತ್ಯ ಮತ್ತು ಅಹಿಂಸೆಯನ್ನು ಅಸ್ತ್ರವಾಗಿ ಬಳಸಿ ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳಿಗಾಗಿ ಹೋರಾಡಿದರು. ನಂತರ ಚಂಪಾರಣ್ ಮತ್ತು ಖೇಡಾ ಸತ್ಯಾಗ್ರಹ. ಭಾರತದಲ್ಲಿ ಆರಂಭಿಕ ಹಂತದಲ್ಲಿ ರೈತರ ಪರವಾಗಿ ಹೋರಾಡಿ ಬ್ರಿಟಿಷ್ ಸರ್ಕಾರವನ್ನು ಮಣಿಸಿದರು. ನಂತರ ಉಪ್ಪಿನ ಸತ್ಯಾಗ್ರಹ. ಇದನ್ನು ದಂಡಿ ಯಾತ್ರೆಯನ್ನಾಗಿ ಕೂಡ ಕರೆಯುತ್ತಾರೆ. ಇದು ಉಪ್ಪಿನ ಮೇಲಿನ ಬ್ರಿಟಿಷ್ ತೆರಿಗೆಯನ್ನು ವಿರೋಧಿಸಿ ಅಹಿಂಸಾತ್ಮಕ ಪ್ರತಿಭಟನೆ ನಡೆಸಿದರು. ಇದಷ್ಟೇ ಅಲ್ಲ, ಇನ್ನು ಮುಂತಾದ ಕೊಡುಗೆಗಳನ್ನು ಅವರು ಭಾರತಕ್ಕೆ ನೀಡಿದ್ದಾರೆ. ಇವರು 1946ರ 30 ಜೂನ್ರಂದು ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ, ನಾನು 7 ಬಾರಿ ಸಾವಿನಿಂದ ಪಾರಾಗಿ ಬಂದಿದ್ದೇನೆ. ನಾನು ಯಾರನ್ನೂ ನೋಯಿಸಿಲ್ಲ, ಯಾರನ್ನೂ ನನ್ನ ಶತ್ರು ಆಗಿ ತಿಳಿದಿಲ್ಲ. ಹೀಗಾಗಿದ್ದರೂ ಏಕೆ ನನ್ನ ಹತ್ಯೆಗೆ ಪ್ರಯತ್ನಗಳು ನಡೆಯುತ್ತಿವೆ ಎಂಬುದು ಗೊತ್ತಾಗುತ್ತಿಲ್ಲ ಎಂದು ಬೇಸರಾಗಿ ಹೇಳಿಕೊಂಡರು. ಅನಂತರ ಜನವರಿ 30, 1948 ಸಂಜೆ 6:30ಕ್ಕೆ ಪ್ರಾರ್ಥನೆಗೆ ಹೋಗುತ್ತಿದ್ದ ಸಮಯದಲ್ಲಿ ನಾಥೂರಾಮ್ ಗೂಡ್ಸೆ ಹಾರಿಸಿದ ಗುಂಡಿನಿಂದ ಬಲಿಯಾದರು. ನಮ್ಮ ನೆಚ್ಚಿನ ರಾಷ್ಟ್ರಪಿತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ನಮ್ಮ ಮುಂದೆ ಇಲ್ಲದಿದ್ದರೂ ನಮ್ಮ ಹೃದಯದಲ್ಲಿ ಅವರು ಎಂದಿಗೂ ಅಜರಾಮರ ಎಂದು ಹೇಳುತ್ತಾ ನನ್ನ ಮಾತಿಗೆ ಇಂದು ವಿರಾಮ ಹಾಕುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.